ಹೆಸರು ನಿಯುಕ್ತಿ ಪುರಾಣ. ಇದನ್ನು ಬರೆದಂಥವರು ನಾಗರಾಜ್ ವಸ್ತಾರೆ. ಈ ಬಂಗಾರದೊಡ್ಡಿ ಅನ್ನುವವಳು ಒಬ್ಬ ವೇಶ್ಯೆ. ಈ ರಾಜ ರಣಧೀರ ಕಂಠೀರವ ಒಂದಿನ ವಿಹಾರಕ್ಕೆ ಹೋಗಿರ್ಬೇಕಾದ್ರೆ ಈ ಚೆನ್ನಾದ ಒಂದು ಹೆಣ್ಣನ್ನು ನೋಡ್ತಾನೆ. ನಾನು ನಿನ್ನನ್ನು ಕೂಡಬೇಕು ಅಂತ ಹೇಳ್ತಾನೆ. ಓಕೆ. ಆವಾಗ ಅವಳು ಒಂದು ಸವಾಲು ಮಾಡ್ತಾಳೆ. ಬಟ್ ನನಗೆ ಅಂದರೆ ರಣಧೀರವ ಕಂಠೀರವ ಅಂದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೆನಪು ಬರುತ್ತೆ. ಪ್ರಾಸಂಗಿಕವಾಗಿ ಆ ಸಿನಿಮಾದಲ್ಲಿ ಬಂಗಾರದೊಡ್ಡಿಯನ್ನು ಹೆಂಡತಿ ಅಂತ ತೋರಿಸ್ಬಿಡ್ತಾರೆ. ಓಕೆ. ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ ಬ್ರಿಟಿಷ್ ಸಾಮ್ರಾಜ್ಯದವರು ಅಂದರೆ ಕಂಪನಿ ಸರ್ಕಾರದವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಕಾಯ್ದೆ ಅಂತಂದರು. ಹೌದು. ಆ ಸುಮಾರಿನಲ್ಲಿ ರಾಜಮನೆತನವೇ ಹುಟ್ಟಿಸಿದ ಕತೆ ಇದು. ಅಂದರೆ ನೋಡಿ, ನಮಗೆ ಶಾಪ, ನಮ್ಮ ವಂಶಕ್ಕೆ ಒಂದು ಶಾಪ ಇದೆ, ಆ ಮೇರೆಗೆ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ಹುಟ್ಟಿಸಿದ ಕತೆ ಇದು ಅನ್ನುವ ಒಂದು ವದಂತಿ ಕೂಡ ಇದೆ.